ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ, ಇವತ್ತು ಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಮಕ್ಕಳಿಗೆ ಸ್ಕೂಲಲ್ಲಿ ಕಾಸ್ಟ್ಯೂಮ್ ಹಾಕ್ಕೊಂಡು ಬರಬೇಕು ಕೃಷ್ಣಂದು ಅಂತ ಹೇಳಿದರು. ಸೊ ಅದಕ್ಕಾಗಿ ನನ್ನ ಮಗನಿಗೆ ಯಾವ ರೀತಿಯಾದಂಥ ಕಾಸ್ಟ್ಯೂಮ್ನ ರೆಡಿ ಮಾಡಿಕೊಂಡೆ, ಹಾಗೆ ಯಾವ ರೀತಿಯಾಗಿ ನನ್ನ ಮಗ ಕಾಣಿಸ್ತಿದ್ದಾನೆ, ಹೇಗೆಲ್ಲ ಇತ್ತು ಸೆಲೆಬ್ರೇಷನ್ನು, ಸ್ಕೂಲಲ್ಲಿ ಎಷ್ಟೆಲ್ಲ ಚೆನ್ನಾಗಿ ಮಾಡಿಕೊಂಡ್ರು ಅನ್ನೋದನ್ನು ನಿಮಗೆ ಈ ವಿಡಿಯೋನಲ್ಲಿ ಕಂಪ್ಲೀಟಾಗಿ ತೋರಿಸ್ತಾ ಇದ್ದೀನಿ. ದಯವಿಟ್ಟು ಸ್ಕಿಪ್ ಮಾಡದೆ ನೋಡಿ. ಹಾಗೆ ನಿಮಗೂ ಕೂಡ ಯಾರಾದರೂ ಮನೆಯಲ್ಲಿ ಇರೋವಂಥ ವಸ್ತುಗಳನ್ನೇ ಯೂಸ್ ಮಾಡಿಕೊಂಡು ನಾವು ಹೇಗೆಲ್ಲ ಕಾಸ್ಟ್ಯೂಮ್ನ ಹಾಕ್ಕೋಬೋದು ಅನ್ನೋದನ್ನು ನಾನು ಈ ವಿಡಿಯೋನಲ್ಲಿ ಸ್ವಲ್ಪ ಸಿಂಪಲಾಗಿ ಹೇಳ್ತಾ ಇದ್ದೀನಿ. ಹೊರ್ಗಡೆ ತುಂಬ ಕಾಸ್ಟ್ಯೂಮ್ಸು ಸಿಗುತ್ತೆ, ವೆರೈಟೀಸ್ ಆಫ್ ಕಾಸ್ಟ್ಯೂಮ್ಸ್ ಇದ್ದೇ ಇರುತ್ತೆ. ಬಟ್ ಮನೆಯಲ್ಲೇ ಇರೋದನ್ನೇ ನಾನು ಬಳಸ್ಕೊಂಡು ಯಾವ ರೀತಿಯಾಗಿ ನನ್ನ ಮಗನಿಗೆ ಹಾಕಿದ್ದೆ ಅನ್ನೋದನ್ನು ಸಿಂಪಲಾಗಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನಿಮಗೂ ಕೂಡ ಯೂಸ್ ಆಗ್ಬೋದು ಅಂತ ಹೇಳ್ಬಿಟ್ಟು. ಸೊ ನೋಡಿ, ಇವಾಗ ನನ್ನ ಮಗ ನಮ್ಮ ಮನೆ ಮುದ್ದು ಕೃಷ್ಣ ಹೇಗೆ ಕಾಣಿಸ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಅವನಿಗೆ ಕಾಸ್ಟ್ಯೂಮ್ ಎಲ್ಲ ಹೇಗೆ ಹಾಕಿದ್ದೀನಿ ಅಂತ ನೋಡ್ತಾ ಇದ್ದೀರಲ್ವ. ಸೊ ಅದನ್ನೇ ನಾನು ಪ್ರಿಪ್ರೇಷನ್ ಹೇಗೆಲ್ಲ ಮಾಡಿಕೊಂಡೆ ಅನ್ನೋದನ್ನು ನಿಮಗೆ ಜಸ್ಟು ತೋರ್ಸೋದಕ್ಕಂತೂ ಆಗಿಲ್ಲ, ಹಾಗೆ ಹೇಳ್ತಾ ಇದ್ದೀನಿ. ನೀವು ಹೇಳೋದ್ರಿಂದನೇ ಅರ್ಥ ಆಗುತ್ತೆ ಅಂತಲೇ ಅಂದ್ಕೊಳ್ತಾ ಇದ್ದೀನಿ. ಸೊ ಅದೆಲ್ಲ ರೆಡಿ ಮಾಡಿಕೊಂಡು ನಾನು ಸ್ಕೂಲ್ ಹತ್ರ ಈ ರೀತಿ ಎಲ್ಲ ಏನೋ ಡಿಸೈನ್ ಎಲ್ಲ ಯಾವ ರೀತಿ ಮಾಡಿದರು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಫೋಟೋಶೂಟ್ಗೋಸ್ಕರನೇ ಈ ರೀತಿಯಾಗಿ ಸ್ಕೂಲ್ ಗ್ರೌಂಡಲ್ಲಿನೇ ಇದೆಲ್ಲ ಅರೇಂಜ್ಮೆಂಟ್ಸ್ ಮಾಡಿಸಿದ್ರು. ಸೊ ನೋಡಿ, ಹೇಗೆ ಎಲ್ಲ ಕೃಷ್ಣ ರಾಧೆಯರು ಗ್ರೌಂಡ್ ತುಂಬ ಕಾಣಿಸ್ತಾ ಇದ್ದಾರೆ ಅಲ್ವಾ. ಸೊ ಅವ್ರಿಗೆ ಫೋಟೋಶೂಟ್ಗೆ ಬೇಕಾದಂಥ ಬೃಂದಾವನ ಅರೇಂಜ್ಮೆಂಟ್ ಆಗಿರ್ಬೋದು, ಗೊಲ್ಲನ ರೀತಿಯಲ್ಲಿ ಆಕಳು ಮತ್ತು ಜೊತೆಗೆ ಬಂಡಿ ಎಲ್ಲ ಇರುತ್ತಲ್ವ, ಆ ಬಂಡಿ ಎಲ್ಲದೂ ಕೂಡ ಅರೇಂಜ್ಮೆಂಟ್ ಮಾಡಿದರು ತುಂಬ ಚೆನ್ನಾಗಿ. ಸೊ ಅದೆಲ್ಲದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಯಾವ ರೀತಿ ಇದೆ. ಹಿಂದೆ ಇಲ್ಲಿ ಕೂಡ ಮುದ್ದು ರಾಧೆ ಕೃಷ್ಣ ಜೋಡಿಯಾಗಿ ನಿಂತಿರೋದು, ಜೊತೆಗೆ ಗಡಿಗೆ ಇಟ್ಟಿರೋದು ಎಲ್ಲದೂ ಕೂಡ ಎಷ್ಟು ಚೆನ್ನಾಗಿ ಮಾಡಿದಾರಲ್ವ ಸ್ಕೂಲಲ್ಲಿ. ಪ್ರತಿ ವರ್ಷ ಕೂಡ ಈ ಸ್ಕೂಲಲ್ಲಿ ಒಂಥರ ತುಂಬ ಡಿಫ್ರೆಂಟಾಗಿ ಪ್ಲ್ಯಾನ್ ಮಾಡಿರ್ತಾರೆ, ತುಂಬ ಚೆನ್ನಾಗಿರುತ್ತೆ. ಸೊ ನಮ್ಮ ಊರಲ್ಲಿ ಅಂತಂದರೆ ಇಷ್ಟೆಲ್ಲ ಯಾವ ಸ್ಕೂಲಲ್ಲಿ ಮಾಡಲ್ಲ, ಇದೊಂದೇ ಸ್ಕೂಲಲ್ಲೇ ಮಾಡೋದು. ಸೊ ಅದೊಂದು ಚೆನ್ನಾಗಿರುತ್ತೆ ಮಕ್ಕಳಿಗೆ. ಅದರಲ್ಲೂ ಕೂಡ ಸ್ವಲ್ಪ UKG LKG ಮತ್ತು ನರ್ಸರಿ ಮಕ್ಕಳಿಗೆ ಮಾತ್ರ ಸ್ಪೆಷಲಾಗಿ ಇರುತ್ತೆ. ಹೆಣ್ಣು ಹುಡುಗರಿಗೆಲ್ಲ ರಾಧೆ ಡ್ರೆಸ್ಸು, ಗಂಡು ಹುಡುಗರಿಗೆಲ್ಲ ಕೃಷ್ಣನ ಡ್ರೆಸ್ಸು ಅಂತ ಹೇಳಿರ್ತಾರೆ. ಸೊ ಹಾಗಾಗಿ ನನ್ನ ಮಗನಿಗೆ ಇವತ್ತು ಕೃಷ್ಣನ ಡ್ರೆಸ್ ಹಾಕಿದ್ದೆ ನಾನು. ಆ್ಯಕ್ಚುಲಿ ಅವನಿಗೆ ಇಷ್ಟ ಇಲ್ಲ ಇದೆಲ್ಲ ಕೂಡ, ಆದರೂ ಕೂಡ ಫೋರ್ಸಾಗಿ ನಾನು ಅವನಿಗೆ ಮಾಡಿರೋದು. ಸೊ ತುಂಬಾ ಚೆನ್ನಾಗಿತ್ತು. ನೋಡಿ ಯಾವ ರೀತಿಯಾಗಿ ಅವ್ರ ಸ್ಕೂಲ್ದೆಲ್ಲ ಯೂಸ್ ಮಾಡಿಕೊಂಡು ಮಾಡಿರೋದು. ಸೊ ಫೈನಲ್ಲಾಗಿ ಅಲ್ಲಿ ಅದೆಲ್ಲ ಜಸ್ಟ್ ಡೆಕೋರೇಷನ್ ಎಲ್ಲ ಆಗಿದ ನಂತರ ಅಲ್ಲೊಂದಿಷ್ಟು ಫೋಟೋಸ್ನ ತೊಗೊಂಡ್ಬಿಟ್ಟು ಇವಾಗ ಅವನನ್ನು ಕರ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಬೇರೆ ಮಕ್ಕಳೆಲ್ಲ ರೆಡಿ ಆಗಿಬಿಟ್ಟು ಬೆಳಗ್ಗೆನೇ ಬಂದು ಸ್ಕೂಲ್ ಅವರ್ಸ್ ಮುಗಿಯೋವರೆಗೂ ಕೂಡ ಸ್ಕೂಲಲ್ಲಿನೇ ಇದ್ದರು. ಅದೇ ಡ್ರೆಸ್ ಮೇಲೆ, ಅದೇ ಕಾಸ್ಟ್ಯೂಮ್ ಮೇಲೆ ಹಾಗೇ ಇದ್ದರು. ಬಟ್ ನನ್ನ ಮಗ ಮಾತ್ರ ಆ ಥರ ಕಾಸ್ಟ್ಯೂಮ್ ಮೇಲೆ ಎಲ್ಲ ಅಲ್ಲಿ ಇರೋದು ತುಂಬಾ ಕಷ್ಟದ ಕೆಲಸನೇ. ಸೊ ಹಾಗಾಗಿ ಅವನನ್ನು ಜಸ್ಟ್ ನಾವು ಕರ್ಕೊಂಡು ಹೋಗಿ ಸ್ವಲ್ಪ ಅವರು ಟೀಚರ್ಸ್ ಜೊತೆ ಮತ್ತು ಟೀಚರ್ಸ್ಗೆ ಮತ್ತು ಅವ್ರ ಮಕ್ಕಳ ಜೊತೆ ಎಲ್ಲರ ಜೊತೆ ಒಂದಿಷ್ಟು ಫೋಟೋಸ್ ತೊಗೊಂಡು, ಫೋಟೋಶೂಟ್ ಎಲ್ಲ ಅಲ್ಲೇನು ಅರೇಂಜ್ಮೆಂಟ್ ಮಾಡಿದ್ರು ಅಲ್ಲೆಲ್ಲ ಫೋಟೋಸ್ನ ತೊಗೊಂಡ್ಬಿಟ್ಟು ಇವಾಗ ಅವನನ್ನು ಕರ್ಕೊಂಡು ಮನೆಗೆ ಹೊರಡ್ತಾ ಇದ್ದೀವಿ. ಅವನಿಗೆ ತುಂಬಾ ಮುಜುಗರ ಇಂಥದ್ರಲ್ಲೆಲ್ಲ. ಸೊ ಹಾಗಾಗಿ ಅವನು ನಿಲ್ತಾನೆ ಇರಲಿಲ್ಲ. ಹಾಗೆ ಹೇಗೋ ಮಾಡಿ ಸ್ವಲ್ಪ ಎಷ್ಟೆಲ್ಲ ಸಾಧ್ಯವಾಗುತ್ತೆ ಅಷ್ಟೆಲ್ಲ ಮಾಡ್ಕೊಂಡಿದ್ದಂತರೂ ಸಕ್ಸಸ್ಫುಲ್ ಆಯಿತು ಅಂತ ಅಂದ್ಕೊಂಡು ಇವಾಗ ಮನೆಗೆ ಕರ್ಕೊಂಡು ಬಂದ್ವಿ. ಬೇರೆ ಮಕ್ಕಳೆಲ್ಲ ಅದೇ ಕಾಸ್ಟ್ಯೂಮ್ ಮೇಲೆ ಆಡಿಕೊಂಡು ಒದ್ದಾಡಿಕೊಂಡು ಹೇಗೋ ಒಬ್ರಿಗೊಬ್ರು ಆಟ ಆಡಿಕೊಂಡು ಇದ್ದರು. ಬಟ್ ನನ್ನ ಮಗ ಎಲ್ಲ ಅಷ್ಟು ಫ್ರೀಯಾಗಿ ಮೂವ್ ಆಗ್ತಾ ಇರಲಿಲ್ಲ ಅಲ್ಲಿ. ಅದಕ್ಕೋಸ್ಕರ ಬಂದುಬಿಟ್ವಿ ನಾವು. ಇವು ಇಷ್ಟೆಲ್ಲ ಇದು ಮಾಡಿ ಏನಿದು ನೋಡ್ರಿ, ನಿನ್ನೆ ಇವೇನು ಡ್ರೆಸ್ಗಳು ಇವರು ನಿನ್ನೆ ಸಾತು ಡ್ರೆಸ್ಗೆ ರೆಡಿ ಮಾಡಕಂತ ಮಾಡಿದ್ದು. ಪ್ರಿಪ್ರೇಷನ್ ಮಾಡಿದ್ದು ವಿಡಿಯೋ ಮಾಡ್ಕೊಂಡಿದ್ರೆ ಬೇರೆಯವ್ರಿಗೂ ಹೆಲ್ಪ್ ಆಗ್ತಿತ್ತಲ್ರಿ, ಮಾಡಕ್ ಆಗಿರ್ಲಿಲ್ಲ ಆಕ್ಚುಲಿ. ಕೃಷ್ಣ ಎಲ್ಲಿಗೆ ಹೋಗ್ಯಾನ? ಕೃಷ್ಣ ಅಜ್ಜಿ ಮನೆಗೆ ಹೋಗ್ಯಾನ. ಇದು ಪ್ಯಾಂಟ್ ಬಂದ್ಬಿಟ್ಟು ಇಲ್ಲಿ ನೋಡ್ರಿ, ಧೋತಿ ಪ್ಯಾಂಟ್. ಇದನ್ನ ನಮ್ಮ ಏನೇನು ಕಾಸ್ಟ್ಯೂಮ್ಸ್ ಇದು ಮಾಡಿ ಒಂದು ಸೆಕೆಂಡ್ ನಿಮಿಷ ಎಲ್ಲ ತೋರಿಸ್ತೀನಿ ತಡ್ರಿ. ಇಲ್ಲಿ ತೋರಿಸ್ರಿ ಕಡೆ. ಇದು ಬಂದ್ಬಿಟ್ಟು ಪ್ಯಾಂಟ್ ನಮ್ಮ ಅಕ್ಕನೇ ಸ್ಟಿಚ್ ಮಾಡಿ ರೆಡಿ ಮಾಡಿರೋದು. ಏನು ಕೃಷ್ಣನ್ ಮಾಡಬೇಕು ಅಂತ ಕಾರಣಕ್ಕೇನೆ ಇದನ್ನೆಲ್ಲ ಕಾಸ್ಟ್ಯೂಮ್ಸ್ ಅವಳೇ ರೆಡಿ ಮಾಡಿ ಕೊಟ್ಟಿದ್ಲು.
3 ವರ್ಷದಿಂದ ರೆಡಿ ಮಾಡಿಕೊಟ್ಟಿದ್ದು, ಇವತ್ತೇ ಅದು ಯೂಸ್ ಆಗಿರೋದು. ಅಲ್ಲಿವರೆಗೂ ಹಿಂದೆನೇ ಇಟ್ಟಿರೋದು ಇದು. ಅದ್ರ ಜೊತೆಗೆ ಇದೊಂದು ತೋರಿಸ್ತೀನಿ ನೋಡಿ. ಇದು ಕುರ್ತಾ, ಇದು ಜಸ್ಟ್ ಇದಕ್ಕೆ ಜುಬ್ಬಾ ಪೈಜಾಮ್ ಥರನೇ ಸ್ಟಿಚ್ ಮಾಡಿದ್ದು. ಅವನು ಇವನು ಫಸ್ಟ್ ಬರ್ಡೇಗೆ ಅಂತ ರೆಡಿ ಮಾಡಿದ್ದು. ಇದನ್ನ ಫಸ್ಟ್ ಬರ್ಡೇಗೆ ಹಾಕಿರೋದ್ರಿ ನಾವು. ಈ ಫೋಟೋನಲ್ಲಿ ಇದೆ ನೋಡ್ರಿ. ರೈಟ್, ಹೌದು. ಇದು ಈ ಡ್ರೆಸ್ ಬಂದ್ಬಿಟ್ಟು. ಸೊ ಇದು ಏನಿದೆ ಅಲ್ಲ, ಅವನು ಡ್ರೆಸ್ ಇವತ್ತು ಕೃಷ್ಣನ್ ವೇಷ ಹಾಕೋಬೇಕಂತ ಹೇಳಿದ್ದಕ್ಕೆ ರೀ ಎಲ್ರು ಹಿಂಗ್ ಬರೀ ಮೈ ಮೇಲೆ ಹಾಕೊಳ್ತಾರಲ್ರಿ, ಹಾಕೊಳಕ್ ಒಲ್ಲೆ ಅಂತ ಅಂದ. ಮತ್ತ ಅದಕ್ಕೆ ಇದನ್ನ ಪ್ಲಾನ್ ಮಾಡಿ ನಾನು ಮತ್ತೆ ಇದನ್ನ ಹಾಕೋಣ ಅಂತ ಹೇಳಿ ಹಾಕಿ ನೋಡಿದೆ. ಮತ್ತೆ ಇದು ಸೈಜ್ ಆಗ್ತಿಲ್ಲ, ಸ್ಟಿಚಸ್ ಎಲ್ಲ ಬಿಚ್ಚಿದೀನಿ. ಸ್ಟಿಚಸ್ ಎಲ್ಲ ಬಿಚ್ಚಿ ಆಮೇಲೆ ಹಾಕಿದೀನಿ ಇದನ್ನ. ಈಗ ಅವನ್ ಮತ್ತೆ ಸಣ್ಣನಿರಾಗಲ್ಲ ಸ್ಟಾರ್ಟಿಂಗ್ ಫಸ್ಟ್ ವರ್ಷದ ಬರ್ಡೇ ಇದ್ದಿದ್ದು ಡ್ರೆಸ್, ದೊಡ್ಡ ಸೈಜೇ ಹೊಲ್ದಿದ್ದ ಆಕ್ಚುಲಿ. ಆದ್ರೆ ಇವಾಗ ಅವನಿಗೆ ಯೂಸ್ ಆಯ್ತು ಇದು. ಮತ್ತೆ ನೆಕ್ಸ್ಟ್ ಇದ್ರ ಜೊತೆಗೇನೆ ಅದು ಕೃಷ್ಣನ್ಗೆ ಯೂಸ್ ಆಗಿದ್ದು. ಆಕ್ಚುಲಿ ಲಾಸ್ಟ್ ಟೈಮ್ ಇದನ್ನ LKG ಇರುವಾಗ ಕೃಷ್ಣ ಜನ್ಮಾಷ್ಟಮಿ ಬಂದಾಗ ಅವಾಗ ಹಾಕ್ಬೇಕಂತ ರೆಡಿ ಮಾಡಿದ್ದು. ಅವಾಗ ಕೂಡ ಇದನ್ನ ಹಾಕೊಂಡಿರ್ಲಿಲ್ಲ ಅವನು. ಅವಾಗ ಜಾಸ್ತಿ ಅವನು ಈ ಥರನೇ ರೆಡಿ ಆಗೋದಕ್ಕೆ ಇಂಟ್ರೆಸ್ಟ್ ತೋರಿಸ್ತಿರ್ಲಿಲ್ಲ. ಅವಾಗೆ ಫೋಲ್ಡ್ ಮಾಡಿಟ್ಟಿದ್ದು ಕೃಷ್ಣನ ಐಟಮ್ಸ್ ಏನೇನಿದೆ ಕಾಸ್ಟ್ಯೂಮ್ಸ್ ಅದನ್ನೆಲ್ಲ ಹಿಂಗೇ ತೆಗೆದಿಟ್ಟಿದ್ದೆ ನಾನು. ಅದನ್ನು ಈಗ ಯೂಸ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಬಂದು ಹೇಳ್ತೀನಿ ತಡ್ರಿ. ಸೊ ಅದಾಗಿದ್ದು ನೆಕ್ಸ್ಟು ಇದೆಲ್ಲ ಅಂತಾರೆ. ನೆಕ್ಸ್ಟ್ ಏನು ಮಾಡಿದೆ, ಈ ಕೋಲಿಗೆ ಸೀರೆ ಗೊಂಡೆ ಕಟ್ಟಿದ್ರು ಮೊದಲು. ಅದು ಬರ್ತಾ ಇತ್ತು, ಅಂದರೆ ಕುಚ್ಚು ಕಟ್ಟೋದು, ಅದನ್ನು ಸುತ್ತಿದ್ದು. ಅದು ಹೆಂಗಂತ ನಾನು ಆಮೇಲೆ ತೋರಿಸ್ತೀನಿ ಅವ್ರಿಗೆ ಯಾವ ಥರ ಸುತ್ತಿದ್ದೆ ಅಂತ ಹೇಳಿದ್ರು. ಸೊ ನೋಡಿ ಫ್ರೆಂಡ್ಸ್, ಎಲ್ಲ ಕೃಷ್ಣನ ವೇಷ ಹಾಕಿದ ನಂತರ ಎಲ್ಲ ತೆಗೆದು ಅಲ್ಲಲ್ಲಿ ಬಿಸಾಕ್ಬಿಟ್ಟಿದ್ದೀವಿ. ಸೊ ಮನೆಗೆ ಬಂದು ಮತ್ತೆ ರೆಡಿ ಮಾಡೋದು ಎಲ್ಲದು ಇವೆಲ್ಲ ಬೆಳಗ್ಗೆ ಹೋಗುವಾಗ ಹಾಗೆ ಬಿಟ್ಟೋಗಿದ್ದು. ಸೊ ಇವಾಗೆಲ್ಲ ತೆಗಿತಾ ಇದ್ದೀನಿ, ರಿಮೂವ್ ಮಾಡ್ತಾ ಇದ್ದೀನಿ. ಸೊ ಒಂದೊಂದಾಗಿನೇ ಇದು ಬಂದುಬಿಟ್ಟು ಮೊದಲು ನಮಗೆ ಇದು ಸಾರಿಗೆ ನಾವೆಲ್ಲ ಬೇಬಿ ಕುಚ್ಚು ಹಾಕ್ತೀವಲ್ವ, ಕುಚ್ಚು ಬದಲಾಗಿ ಈ ರೀತಿ ರೆಡಿಮೇಡ್ ಸಿಗುತ್ತೆ. ಈ ರೆಡಿಮೇಡ್ ಇರೋದನ್ನೇ ನಾನು ಏನು ಮಾಡಿದ್ದೆ, ಒಂದು ಮನೆಯಲ್ಲಿ ಹಾಗೆ ಇತ್ತು. ಸೊ ಅದನ್ನು ಈ ಕೋಲಿತ್ತು ಮನೆಯಲ್ಲಿ, ಲಕ್ಷ್ಮೀ ಪೂಜೆಗೆಲ್ಲ ನಾನು ರೆಡಿ ಮಾಡೋದಕ್ಕೆ ಅಂತ ಇಟ್ಕೊಂಡಿರ್ತಿದ್ದೆ. ಈ ಕೋಲಿಗೆ ಇದನ್ನು ಸುತ್ತಿಬಿಟ್ಟಿದ್ದೆ. ಅದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತಂದರೆ ಫುಲ್ಲು ಅದು ಏನೋ ಡಿಫ್ರೆಂಟಾಗಿಯೇ ಆಗೋಯ್ತು ನನ್ನ ಮಗನಿಗೆ. ನೀವು ನೋಡ್ತಿರ್ಬೋದು ವಿಡಿಯೋನಲ್ಲಿ, ಫೋಟೋನಲ್ಲಿ ನೋಡ್ತಿರ್ಬೋದು ಯಾವ ರೀತಿ ಡಿಫ್ರೆಂಟಾಗಿ ಕೃಷ್ಣ ರೆಡಿ ಆಗಿಬಿಟ್ಟಿದ್ದಾನೆ ಅಂತ. ನನಗಂತೂ ಅದು ಖುಷಿಗೆ ಹೇಳೋಕ್ಕೆ ಆಗ್ತಾಯಿಲ್ಲ, ಅಷ್ಟು ಚೆನ್ನಾಗಿ ಬಂದಿತ್ತು. ಜಸ್ಟ್ ಏನೋ ಟ್ರೈ ಮಾಡೋಣ ಅಂತ ಇದನ್ನು ಈ ರೀತಿ ಸುತ್ತಿದೆ ಅಷ್ಟೇ. ಆ್ಯಕ್ಚುಲಿ ಇದಕ್ಕೆ ಮೊದಲೇ ನಾನು ಪೇಪರ್ ಬರುತ್ತಲ್ವ, ಆ ಪೇಪರ್ ಸುತ್ತೋಣ, ಪೇಪರ್ ಮೇಲ್ಗಡೆ ಇದನ್ನು ಹಾಕೋಣ ಅಂದ್ಕೊಂಡೆ. ಆ ಪೇಪರ್ ಸ್ವಲ್ಪ ಮನೆಯಲ್ಲಿತ್ತು, ತುಂಬ ಹಿಂದ್ಗಡೆ ಇತ್ತು. ಅದನ್ನು ತೆಗಿಯೋಷ್ಟರಲ್ಲಿ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ. ಈಗ ನನ್ನ ಹತ್ರ ಟೈಮ್ ತುಂಬ ಶಾರ್ಟ್ ಇದೆ ಅಂದ್ಕೊಂಡು ಇದ್ದಿರೋದನ್ನು ಟ್ರೈ ಮಾಡೋಣ ಅಂತ ಇದನ್ನು ಸುತ್ತಿ ನೋಡಿದೆ. ತುಂಬಾ ಒಂಥರ ಡಿಫ್ರೆಂಟಾಗಿ ಕಾಣಿಸ್ತು. ಹಾಗೆ ಇಟ್ಟಿದ್ದೆ. ಯಜಮಾನ್ರಿಗೆ ಬಂದ ಕೂಡಲೇ ತೋರಿಸಿದ್ರೆ ಅವರು ಸಖತ್ತಾಗಿದೆ, ಡಿಫ್ರೆಂಟಾಗಿ ಚೆನ್ನಾಗಿದೆ ಅಂತ ಹೇಳಿದರು. ಸೊ ಅದಕ್ಕೋಸ್ಕರ ಅದನ್ನು ಹಾಗೇ ಸುತ್ತಿ ಇಟ್ಕೊಂಡಿದ್ದೆ. ಸೊ ಅಲ್ಲಿ ಹೋಗಿದ ನಂತರ ಅಂತೂ ಹೇಳಲೇಬೇಡಿ, ಅಷ್ಟು ಡಿಫ್ರೆಂಟಾಗಿ ಎಲ್ಲರೂ ಖುಷಿಪಟ್ಟರು. ನನಗಂತೂ ಫುಲ್ಲು ಖುಷಿ ಆಯಿತು. ನಾನು ಈ ಥರ ಫಸ್ಟ್ ಟೈಮ್ ನಾನು ಇದೆಲ್ಲ ಮಾಡಿದಿರೋದು ಅಂದ್ಕೊಂಡು. ಸೊ ಆ್ಯಕ್ಚುಲಿ ಹೋದ ವರ್ಷ ಕೂಡ ಟ್ರೈ ಮಾಡಿದೆ, ಬಟ್ ಇಷ್ಟು ನೀಟಾಗಿ ವರ್ಕ್ ಬಂದಿರಲಿಲ್ಲ. ಹಾಗಾಗಿ ಇದು ಇವತ್ತು ಬಂದಿರೋದು ನೋಡಿ. ಸೊ ಇವತ್ತಂತೂ ಫುಲ್ಲು ನೀಟಾಗಿ ಎಲ್ಲ ಹೇಗಾಯಿತು ಅಂದರೆ ನಮ್ಮದೇ ಡಿಫ್ರೆಂಟಾಗಿತ್ತು. ಹಾಗೆ ನಮ್ಮದೇ ಲೇಟ್ ಆದರೂ ಕೂಡ ಲೇಟೆಸ್ಟ್ ಆಗಿತ್ತು ಅಂತಲೇ ಹೇಳ್ಬೋದು. ಅಲ್ಲೆಲ್ಲರೂ ಅದೇ ಹೇಳ್ತಾಯಿದ್ರು. ಲೇಟಾಗಿ ಹೋಗಿದ್ವಿ ನಾವು ಆ್ಯಕ್ಚುಲಿ. ಇವನಿಗೆ ನೈಟೆಲ್ಲ ಪೂಸಿ ಹೊಡೆದು ಅವನನ್ನು ಏನೋ ಮಾಡಿ ಸ್ವಲ್ಪ ಎದುರಿಸಿ ಬೆದರಿಸಿ ಏನೇನೋ ಒಟ್ಟಿನಲ್ಲಿ ಹೇಗೋ ಮಾಡಿ ಅವನನ್ನು ರೆಡಿ ಮಾಡಿದ್ದೆ ನಾನು. ಸೊ ತುಂಬ ಅವನು ಬೈದಲ್ಲಿ ಅದಕ್ಕೆ ಒಪ್ಕೊಂಡಿದ್ದ. ಆ್ಯಕ್ಚುಲಿ ಅವನು ಈಗ ಅದನ್ನು ಮೆಸೇಜ್ ಹಾಕಿದ್ರು, ಒಂದು 3 ಡೇಸಿಂದಾನೇ ಮೆಸೇಜ್ ಹಾಕಿದ್ರು ಸ್ಕೂಲಲ್ಲಿ ಮೆಸೇಜ್ ಹಾಕಿದರೆ ಅವನಿಗೆ ಇಷ್ಟನೇ ಇರಲಿಲ್ಲ ಅದು. ನನಗೆ ಬೇಡ ಅಂದರೆ ಬೇಡ ಅಂತೇಳ್ಬಿಟ್ಟು ನಾನು ಸ್ಕೂಲ್ಗೆ ಹೋಗಲ್ಲ ಅಂತ ಹೇಳ್ತಿದ್ದ ಅವನು. ಈಗ ಸ್ಯಾಟರ್ಡೇ ಬರುತ್ತೆ, ಸ್ಯಾಟರ್ಡೇ ದಿನ ಇದೆಲ್ಲ ಇದೆ ಸ್ಕೂಲಲ್ಲಿ ಅಂತಂದರೆ ಅವನು ಸ್ಕೂಲ್ಗೆ ಹೋಗೋಕ್ಕೆ ರೆಡಿ ಇರಲಿಲ್ಲ. ಅಂಥದ್ದು ಅವನು
ನಿನ್ನೆ ಕೂಡ ಸ್ಕೂಲಿಂದ ಬರ್ತಾನೆ ಸ್ಕೂಲಲ್ಲಿ ಹೇಳಿ ಬಂದಿದ್ದಾನೆ ಮಿಸ್ಗೆ ಎಲ್ಲರಿಗೂ, ನಾನು ನಾಳೆ ಬರಲ್ಲ ಅಂತಲೇ ಹೇಳಿ ಬಂದಿದ್ದಾನಂತೆ. ಅವ್ರ ಮಿಸ್ ಎಲ್ಲ ನಿಮ್ಮ ಮಗ ಹಿಂಗೆ ಹೇಳ್ತಿದ್ದಾನೆ ರೀ, ನಾಳೆಗೆ ಬರಲ್ಲ ಅಂತ ಹೇಳ್ತಿದ್ದಾನೆ, ಅವನು ತುಂಬ ಚೆನ್ನಾಗಿ ಕಾಣ್ತಾನೆ, ಕೃಷ್ಣನ ಪಾಠ ಹಾಕಿದರೆ ಅವನಿಗೆ ಹಾಕ್ರಿ, ಹೇಗಾದರೂ ಮಾಡಿ ನಿಮ್ಮ ಮಾತು ಕೇಳ್ಬೋದೇನೋ ನೋಡ್ರಿ ಅಂತ ಅವ್ರ ಮಿಸ್ ಹೇಳಿ ಕಳಿಸಿದ್ರು. ಇವನಿಗೆ ಅಂದರೆ ತುಂಬಾ ಪ್ರೀತಿ ಅವ್ರ ಮಿಸ್ ಒಬ್ಬರಿಗೆ. ಸೊ ಅವ್ರಂತರೂ ಫುಲ್ಲು ಇದರಿಂದ ಹೇಳಿ ಕಳಿಸಿದ್ರು ಅವರು ಯಜಮಾನ್ರಿಗೆ. ಸೊ ಯಜಮಾನ್ರು ಅವರು ಆಸೆ ಇಟ್ಕೊಂಡಿರಲಿಲ್ಲ, ಅವರು ಆಸೆ ಬಿಟ್ಬಿಟ್ಟಿದ್ರು, ಇದನ್ನೆಲ್ಲ ಎಲ್ಲಿ ಎಫರ್ಟ್ ಹಾಕೋಣ, ಅದ್ರ ಜೊತೆಗೆ ಇವನು ಮೊದಲೇ ಇಂಥದಕ್ಕೆಲ್ಲ ಇಂಟ್ರೆಸ್ಟ್ ತೋರಿಸಲ್ಲ, ಅವನು ಏನು ಮಾಡೋದೇ ಇಲ್ಲ ಅಂತಂದು ಅವರು ಕೂಡ ಆಸೆ ಇಟ್ಕೊಂಡಿರಲಿಲ್ಲ. ಬಟ್ ನನಗೇನೋ ಎಲ್ಲೋ ಒಂದು ಕಡೆ ಅವನನ್ನು ಹೇಗೋ ಮಾಡಿ ಸ್ವಲ್ಪ, ನಾನು ಇಟ್ಕೊಂಡಿರಲಿಲ್ಲ, ಅದು ಆಸೆ ಇಟ್ಕೊಂಡಿರಲಿಲ್ಲ. ಆದರೂ ಕೂಡ ಟ್ಯೂಷನ್ ಮಕ್ಕಳು ಬಂದ ಕೂಡಲೇ ಟ್ಯೂಷನ್ ಮಕ್ಕಳು ಎಲ್ಲರೂ ಕೂಡ ಖುಷಿಯಿಂದ ನಾವೆಲ್ಲ ರೆಡಿ ಆಗ್ತಾಯಿದ್ದೀವಿ, ನಾಳೆ ನಾನು ಕೃಷ್ಣ ಆಗ್ತೀನಿ, ನಾನು ರಾಧೆ ಆಗ್ತೀನಿ ಅಂತ ಮಕ್ಳು ಹೇಳೋರು. ಸಾತುಗೆ ಕೃಷ್ಣನ ಹಾಕ್ರಿ ಅಂತ ದೊಡ್ಡ ಮಕ್ಕಳೆಲ್ಲ ಹೇಳೋರು. ಸೊ ಹೇಳುವಾಗ ಸಾತುಗೆ ಕೃಷ್ಣನ್ ಮಾಡಿ, ಸಮೂಗೆ ರಾಧನ್ ಮಾಡಿ ಅಂತ ಆ ಮಕ್ಕಳು ಕೂಡ ಹೇಳೋರು. ಬಟ್ ಈ ನನ್ನ ಮಕ್ಕಳು ರೆಡಿ ಇಲ್ವಲ್ಲ ಅಂತ ಸ್ವಲ್ಪ ಬೇಜಾರಿತ್ತು. ಆದರೂ ಕೂಡ ನಾನು ಅದು ಆಸೆನೇ ಇಟ್ಕೊಂಡಿರಲಿಲ್ಲ. ನೋಡೋಣ, ಜಸ್ಟ್ ಒಂದು ಟ್ರೈ ಮಾಡೋಣ ಅಂತ ಅಷ್ಟೇ ಅಂದ್ಕೊಂಡೆ. ಮಕ್ಳ ಕಡೆಯಿಂದ ಎಲ್ಲ ಹೇಳ್ಸೋಕೆ ಟ್ರೈ ಮಾಡಿದೆ ಸಾತುಗೆ. ಅವನು ಮತ್ತೆ ಮನೇಲಿ ಬಂದುಬಿಟ್ರೆ ಮನೆಯಲ್ಲಿ ಇವರು ಇದನ್ನೇ ಹೇಳ್ತಾರೆ ಅಂತಲೇ ನಮ್ಮ ಮನೆಗೆ ಬರಲಿಲ್ಲ. ಅವನು ಸ್ಕೂಲಿಂದ ಗೇಟ್ ಮುಂದೆನೇ ಬ್ಯಾಗ್ ಎಲ್ಲ ಕೊಟ್ಬಿಟ್ಟು ಸೀದಾ ಅಜ್ಜಿ ಮನೆಗೆ ಹೊರಟೋದ. ಆಮೇಲೆ ಅಲ್ಲಿ ಮತ್ತೆ ಕೇಳಬೇಕಾ, ಅವರು ಫುಲ್ ಅವನಿಗೆ ಸಪೋರ್ಟೇ, ಅವನು ಅಲ್ಲೇ ಅಂದರೆ ಬೇಡ ಅಂತಲೇ ಅವರು ಹೇಳ್ಬಿಡ್ತಾರೆ. ಸೊ ಹಾಗಾಗಿ ಅವನು ಹೋದರೆ ಮುಗೀತು, ಅವನಿನ್ನು ಮಾತೇ ಕೇಳಲ್ಲ ನಮ್ಮ ಮಾತು. ಆ ಕಡೆ ಅವರಿಗೆಲ್ಲ ಬೇಡ ಅಂದರೆ ಬೇಡ ಬಿಡಪ್ಪ ಅಂತ ಹೇಳಿಬಿಟ್ಟಿರ್ತಾರೆ ಅಂತ ಅಂದ್ಕೊಂಡಿದ್ದೆ. ಅಲ್ಲೇನೂ ಆ ವಿಷಯನ ಅವ್ನು ಪ್ರಸ್ತಾಪನೆ ಮಾಡಿರಲಿಲ್ಲ. ಸೊ ನಾವು ಅಪ್ಪಾಜಿ ಬಿಡಕ್ಕೆ ಬಂದಾಗ ಕೇಳಿದೆ, ಏನಾದರೂ ಹೇಳಿದ್ನೇನಪ್ಪ ಅಂತ. ಏನು ಹೇಳಿಲ್ಲ, ಹೋಮ್ವರ್ಕ್ ಇದಾವೆ ಬರೀಬೇಕು ಅಂತ ಹೇಳಿದ ಅಂತ ಅಷ್ಟೇ ಅಂದರು ಅವರು. ಸೊ ಅದೊಂದು ಏನೋ ಗೊತ್ತಾಯಿತು, ಹೋಗ್ಲಿ ಬಿಡ ಅಂತ ಹೇಳ್ಬಿಟ್ಟು ಸಾತು ನಾಳೆ ಈ ಥರ ರೆಡಿ ಆಗಬೇಕು ಅಂತ ಹೇಳಿದ್ರೆ, ನಾನು ನಾಳೆ ಸ್ಕೂಲ್ಗೆ ಹೋಗಲ್ಲ ಹಾಗೆ ಹೀಗೆ ಅಂತಲೇ ಹೇಳ್ತಾ ಇದ್ದೆ. ನೆಕ್ಸ್ಟು ಅದಾಗಿದ್ದ ನಂತರ ನಾನು ಹಾಗೆ ಹೀಗೆ ಅಂತ ಸ್ವಲ್ಪ ಬೆದರ್ಸೋಕ್ಕೆ ಸ್ಟಾರ್ಟ್ ಮಾಡಿದೆ. ನಿಮ್ಮ ಸರ್ ಫೋನ್ ಮಾಡಿದರು, ನಿಮ್ಮ ಮಿಸ್ ಫೋನ್ ಮಾಡಿದರು, ನೀನು ಇಲ್ಲ ಅಂದರೆ ಸ್ಕೂಲಿಗೆ ಬರಬೇಡ ಅಂತ ಹೇಳಿದ್ದಾರೆ, ನಮ್ಮ ಸ್ಕೂಲಲ್ಲಿ ಏನಿರುತ್ತೆ ಅದನ್ನು ಮಾಡಿಲ್ಲ ಅಂದರೆ ನಿಮ್ಮ ಹುಡುಗನ ಸ್ಕೂಲಿಗೆ ಕಳಿಸ್ಬೇಡ ಅಂತ ಹೇಳಿದ್ದಾರೆ ಅಂತ ಹೇಳಿದೆ. ಆ ಅಂಜಿಕೆಗೆ ಸ್ವಲ್ಪ ಓಕೆ ಅಂತ ಒಪ್ಕೊಂಡ ಅವನು. ವಿಡಿಯೋನಲ್ಲಿ ನೋಡ್ತಾರೆ ಅವರು. ನೆಕ್ಸ್ಟ್ ಬಂದ್ಬಿಟ್ಟು ಈ ನೆಟ್ಟೆಡ್ ವೇಲ್ ತೊಗೊಂಡು ಕಿರೀಟ ಮಾಡಬೇಕಲ್ಲ, ಪೇಟ ಮಾಡೋದು ಜಸ್ಟ್ ನಾನು ಕಾಸ್ಟ್ಯೂಮ್ ಎಲ್ಲ ರೆಡಿ ಇರೋದು ಸಿಗುತ್ತೆ ಇಲ್ಲ ಅಂತಲ್ಲ. ನನಗೆ ತೊಗೊಂಡು ಬರೋದಕ್ಕೆ ಟೈಮ್ ಬೇರೆ ಇರಲಿಲ್ಲ, ತುಂಬ ಶಾರ್ಟ್ ಟೈಮ್ ಇತ್ತು ಮನೆಯಲ್ಲಿ. ಟೈಮ್ ಇರಲಿಲ್ಲ ಅಲ್ಲಿ ನೋಡಿದ್ರು ಅಂತ ಬರೀ ಜನ ತುಂಬಿಟ್ಟಿದ್ರು. ಅಲ್ಲಿ ನಿಮಗೆ ನೀವು ನೋಡಿದ್ದೀರಿ, ನನಗೆ ನಾವು ಹೋಗಿ ವಾಪಸ್ ಬಂದ್ಬಿಟ್ಟೆ. ರೆಡಿಮೇಡ್ ಕಾಸ್ಟ್ಯೂಮ್ ತರಬೇಕಂದು ವಾಪಸ್ ಬಂದ್ಬಿಟ್ಟೆ ನಾನು ಹೋಗಿ. ಆ ಜನ ನೋಡಿ ವಾಪಸ್ ಬಂದೆ ನಾನು. ಕೆಲವೊಬ್ರು 3 ದಿನಕ್ಕೆ ಅಡ್ವಾನ್ಸ್ ತಗೊಂಡ್ರಂತ ತಗೊಂಡಿದ್ದಾರೆ. ಮತ್ತೆ ನನಗೆ ಏನಾಯ್ತು, ಹೊರಗಡೆ ಥರ ನನಗೆ ಆದರೂ ಇಷ್ಟ ಇಲ್ಲ, ಮನೆಯಲ್ಲೇ ಏನಾದರೂ ಇದ್ದು ಸಾಮಾನಲ್ಲೇ ಮಾಡೋಣ, ಮನೆಯಲ್ಲಿ ಏನಾಯ್ತು ಎಲ್ಲ ಇದೆಯಲ್ಲ ಅಂದ್ಕೊಂಡೆ. ಸೊ ಅದಕ್ಕೆ ನೆಕ್ಸ್ಟ್ ಏನು ಮಾಡಿದೆ ಅಂದರೆ ಈ ಥರ 2 ವೇಲ್ ತೊಗೊಂಡೆ, ಒಂದೇ ಸೈಜ್ ಇರೋದು. ಅದು ಕೂಡ ಈ ಥರ ಪಫ್ ಬರುತ್ತಲ್ಲ, ಈ ಥರ ಮಾಡಿಕೊಂಡ್ರೆ ಇವೆರಡನ್ನೂ ಏನು ಮಾಡಿದೆ ರೀ, ಹಿಂಗೆ ಸುತ್ತಿದ್ದೆ. ಜಸ್ಟ್ ನಾನು ಐಡಿಯಾಸ್ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ನಿಮಗೆಲ್ಲ. ಯಾಕೆ ಅಂತಂದರೆ ನಿನ್ನೆ ನಾನು ಪ್ರಿಪ್ರೇಷನ್ ಮಾಡುವಾಗ ತೋರಿಸಿದ್ರೆ ನಿಮಗೂ ಕೂಡ ನಾಳೆ ಕೃಷ್ಣ ಜನ್ಮಾಷ್ಟಮಿಗೆ ಯಾರಿಗೆಲ್ಲ ಕಾಸ್ಟ್ಯೂಮ್ ಹಾಕಬೇಕು ಅವ್ರ ಮನೆಯಲ್ಲೇ ತಯಾರಿ ಮಾಡ್ಕೊಳ್ಳೋದಕ್ಕೆ ಇದೆಲ್ಲ ಐಡಿಯಾ ಬರುತ್ತೆ ಅನ್ನೋ ಕಾರಣಕ್ಕೆ ಈಗ ತೋರಿಸ್ತಾ ಇದ್ದೀನಿ ಮತ್ತೆ ನಾನು ವಿಡಿಯೋ ಮಾಡಿ. ಸೊ ಇವೆರಡನ್ನೂ ಸೇರಿಸ್ಬಿಟ್ಟು ಈ ಥರ ಫಸ್ಟ್ ಗಂಟು ಹಾಕ್ಕೊಂಡಿದ್ದೆ, ಈ ಥರ ಇದೊಂದನ್ನು ನಾಟ್ ಹಾಕ್ಕೋತೀನಿ, ಈ ಥರ 2 ಟೈಮು ಈ ಥರ ನಾಟ್ ಹಾಕ್ಕೊಂಡು ನಂತರದಲ್ಲಿ ಏನು ಮಾಡಿದ್ದೆ ಅಂದರೆ ರೊಟೇಟ್ ಮಾಡಿ ಇದನ್ನೇ ಕಿರೀಟ ಮಾಡಿಕೊಂಡೆ. ಈ ಥರ ಇದನ್ನು ರೊಟೇಟ್ ಮಾಡಿ ಇದೆಲ್ಲ ಫುಲ್ ಒಂದೊಂದನ್ನೇ ಬೇರೆ ಬೇರೆ ಈ ಥರ ರೊಟೇಟ್ ಮಾಡಿಕೊಂಡು ಎರಡನ್ನೂ ಈ ಥರ ಹಾಕ್ಕೊಂಡು ಸುತ್ತಿಸ್ಕೊಂಡಿದ್ದೆ. ಮತ್ತು ಲಾಸ್ಟಲ್ಲಿ ಕೂಡ 2 ನಾಟ್ ಹಾಕ್ಕೊಳ್ಳೋದು ಅಷ್ಟೇ, ಮತ್ತೇನೂ ಇಲ್ಲ ನಾನು ಮಾಡಿರೋದು. ಇಷ್ಟನ್ನು ಹಾಕ್ಕೊಂಡು ನನ್ನ ಮಗನಿಗೆ ಇದನ್ನು ತಲೆಗೆ 3 ಸುತ್ತಾಯ್ತಿದ್ದೆ, ಈ ರೀತಿ ಸುತ್ತೋದು. 3 ಸುತ್ತನ್ನು ಸುತ್ತಿದ್ದೆ ನಾನು. ಸುತ್ತಿದ್ರೆ 1 ಸುತ್ತು ಅಂತೂ ಇಲ್ಲಿ ನೆಕ್ಸ್ಟ್ ಈ ಥರ ಬಂದೇ ಬಿಡುತ್ತೆ. ಇದನ್ನು ಸರಿಯಾಗಿ ಮುಂದೆ ಈ ರೀತಿ ಬೀಳದೇ ಇರೋ ಥರ ಈ ಥರ ಪಿನ್ ಹಾಕಿದ್ದೆ ನಾನು. ಪಿನ್ ಹಾಕಿ ಇಲ್ಲಿ ಮತ್ತೆ ಒಂದು ಚೈನ್ ಮಾತ್ರ ಹಾಕಿದ್ದೆ. ಫೋಟೋ ನಾನು ನಿಮಗೆ ಸೈಡಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್, ನಾನು ಯಾವ ರೀತಿ ಕಿರಿಟಾಗಿ ಮಾಡಿದ್ದೆ ಅಂತ. ಈ ರೀತಿ ನನ್ನ ಹತ್ರ ಒಂದು ಡಾಬು ದೇವರಿಗೆ ಅಲಂಕಾರಕ್ಕೆ ಹಾಕೋಕ್ಕೆ ಅಂತ ಈ ಥರ ಒಂದು ಇತ್ತು. ಸೊ ಅದನ್ನು ನಾನು ಚೈನ್ ಹಾಕ್ಕೊಂಡು ಇಷ್ಟೇ ಡೆಕೋರೇಷನ್ ಇಷ್ಟೇ ಮಾಡಿದ್ದು. ಆ್ಯಕ್ಚುಲಿ ಪೇಟ 2-3 ಥರ ನನಗೆ ವೀಡಿಯೋದಲ್ಲಿ ನೋಡಿದೆ, ನಾನು ಕೂಡ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಇದರಲ್ಲಿ ಇದು ಒಂದು ಮಾಡಿದ್ದೆ. ನೆಕ್ಸ್ಟ್ ಇನ್ನೊಂದು ಥರನೂ ಮಾಡ್ಬೋದಿತ್ತು, ತೋರಿಸ್ತೀನಿ ನಾನು. ಸೊ ಈ ಥರ ಪೇಪರ್ನ ಫೋಲ್ಡ್ ಮಾಡಿ ಇದಕ್ಕೆ ಈ ಥರ ಗಮ್ ಹಾಕಿ ಇದಕ್ಕೂ ಕೂಡ ಒಂದು ವೇಲನ್ನು ಸುತ್ತಿದ್ವಿ. ಅದು ಕಂಫರ್ಟ್ ಅನ್ನಿಸ್ಲಿಲ್ಲ ನಮಗೆ, ಅದಕ್ಕೆ ಬಿಟ್ಟೆ. ನೀವು ಬೇಕಾದರೆ ಪೇಟದ್ದು ಸರ್ಚ್ ಮಾಡಿ ನೋಡ್ರಿ, ಈ ಐಡಿಯಾಸ್ನು ತೋರಿಸ್ತಾರೆ ಯೂಟ್ಯೂಬಲ್ಲಿ. ಇದೊಂದು ಮಾಡಿದ್ವಿ, ಇವೆರಡು ಮಾಡಿದ್ರಲ್ಲಿ ಇದು ಚೆನ್ನಾಗಿ ಅನ್ನಿಸ್ತು ನಮಗೆ. ಸೊ ಒಟ್ಟಿನಲ್ಲಿ ಸಕ್ಸಸ್ಫುಲ್ಲಾಗಿ ಕೃಷ್ಣ ಜನ್ಮಾಷ್ಟಮಿಗೆ
ಪ್ರಿಪ್ರೇಷನ್ ಮಾಡ್ಕೊಂಡು ಪ್ರಿಪ್ರೇಷನ್ ವಿಡಿಯೋ ಏನು ಮಾಡೋಕ್ಕಾಗಿರಲಿಲ್ಲ, ಅದಕ್ಕೋಸ್ಕರ ಈಗ ಸಿಂಪಲ್ ಆಗಿ ನಿಮಗೆ ಹೇಳ್ಬಿಟ್ಟಿದ್ದೀನಿ. ಸೊ ಟೋಟಲಿ ಲಾಸ್ಟಲ್ಲಿ ನನ್ನ ಮಗ ಹೇಗೆ ಫೈನಲಿ ಹೆಂಗಾದಂತ ಆಮೇಲೆ ಒಂದು ಫೋಟೋ ಹಾಕಿ ಅದ್ರದ್ದು ವಿಡಿಯೋ ಅಲ್ಲಿ ಏನೆಲ್ಲ ನಡೀತು ಅನ್ನೋದನ್ನ ನಿಮಗೆ ಹಾಕ್ತೀನಿ. ಮತ್ತೆ ಅದು ಆರಕ್ಕೆ ಏನು ಮಾಡಿದ್ವಿ ಅಂತಂದ್ರೆ ಏನು ಅಂದ್ರೆ ನೋಡ ಇದು ನೋಡಿ, ಯಾಕಂದ್ರೆ ಮನೆಯಲ್ಲಿ ಸಾಕಷ್ಟು ಅಲ್ಲೇ ಇದ್ ನೋಡೋದು ಆರು ಚೇರ್ ಮೇಲೆ ಇದ್ ನೋಡಿ, ಇಲ್ಲೇ ಇದ್ ನೋಡಿ ನೋಡ್ರಿ, ಅವನು ಸಾಕಾಗಷ್ಟು ಬರೆ ಮೈಯಲ್ಲಿ ಆಗಿದ್ರೆ ಈ ತರದ್ದು ದೊಡ್ಡ ತುಂಬಾ ಸರಗಳಿದೆ, ಇದನ್ನೆಲ್ಲ ಹಾಕಿದ್ರೆ ಸರಿ ಹೋಗಿರೋದು. ಬಟ್ ಅವನು ಬರೆ ಮೈಯಲ್ಲಿ ಹಾಕೊಳ್ಳಲ್ಲ ಅಂತ ಹೇಳ್ದ. ಬರೆ ಮೈಯಲ್ಲಿ ಅಲ್ಲ ಅಂದ್ರೆ ಇದು ಸರಿಯಾಗಿ ಅವನು ಒಂಥರ ಮುಜುಗಾರ, ಅವನೇ ಬರೀ ಮೇಲೆ ಇರ್ಬೇಕು. ಇದು ಎಲ್ಲ ಅವ್ನು ಅಲ್ಲೇ ಡ್ರೆಸ್ ಚೇಂಜ್ ಮಾಡೋಕ್ಕಾಗಲ್ಲ, ನಾ ಇಲ್ಲೇ ಮನೆಯಲ್ಲೇ ರೆಡಿ ಮಾಡಿಸ್ಕೊಂಡು ಹೋಗ್ರಿ ಅಂತಂದು ಅವನು. ಅದಕ್ಕೆ ನನಗೆ ಅಲ್ಲೆಲ್ಲ ನನ್ನ ಡ್ರೆಸ್ ನಾನು ಕಾಣಿಸಲ್ಲ ಅಂತ ಹೇಳ್ಬಿಟ್ಟು ಏನ್ ಮಾಡಿದ್ವಿ, ಇದು ಈ ತರ ಹಾಕಿದ್ವಲ್ಲ ನಾವು, ಇಲ್ಲೇ ಐತಿ ಇಲ್ಲೇ ಐತಿ ಇಲ್ಲೇ ಐತಿ ಇಲ್ಲೇ ಇದು ಆಕ್ಚುಲಿ ಇದೇ ತರನೇ ಕಂಪ್ಲೀಟ್ ಆಗಿ ಇದು ಈ ತರ ಬಂದು ಕಂಪ್ಲೀಟ್ ತೋರಣ ಅದು, ತೋರಣ ತೋರಣದ್ದು ಒಂದು ಭಾಗ, ಮಾಡಿ ಎಲ್ಲ ಸೆಂಟರ್ ಭಾಗ, ಆ ಭಾಗನ ತಗೊಂಡು ತೋರಣದ ಸೆಂಟರ್ ಭಾಗ ಇದು. ನಾನು ಈ ಕಡೆ ತಗೊಂಡಿದ್ದೆ, ನೀನು ಸೆಂಟರ್ ತಗೊಂಡು, ಸೆಂಟರ್ ಚೆನ್ನಾಗೈತದ. ಆ ಥರ ಗೊಂಡೆ ಬಂದೈತಲ್ಲ ಕೆಳಗಡೆ, ಇದು ಏನಿತ್ತು ಅಂತಂದ್ರೆ ಗೊಂಡೆ ಬಂದಿರೋದು ಆರನೇ ಕಂಡಂಗೆ ಕಾಣುತ್ತದೆ. ಈ ತರ ಆಗಿದ್ರೆ ಇದು ಬೇರೆ ಇದು ಬೇರೆ ಇದು ಹಾಂ ಅದು ಹೌದು, ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ. ಇದಂದ್ರೆ ಟೋಟಲಿ ಚೆನ್ನಾಗಿತ್ತು. ಕವರಪ್ಪ ಆಗಿಬಿಡ್ತದೆ. ನಾವು ಅಷ್ಟೇ ಎಷ್ಟು ಸಿರಳ ಸಂಪ ಏನಂತಾರೆ ಅದನ್ನ ಸಿಂಪಲ್ ನಾವು ಸಿಂಪಲ್ ಸರಳ ಅಂತಂದ್ರೂ ಅದು ಗ್ರ್ಯಾಂಡನೇ ಆಗಿಬಿಡುತ್ತೆ. ನಮ್ದು ಮಾತ್ರ ಡಿಫ್ರೆಂಟ್ ಆಗಿದ್ದಿದ್ದು ಅಲ್ಲಿ ಕಾಸ್ಟ್ಯೂಮ್. ಅವ್ರು ಏನಾದ್ರು ಗೊತ್ತಾ, ಲೇಟ್ ಆಗಿ ಬಂದ್ರೆ ಲೇಟೆಸ್ಟ್ ಆಗಿ ಬಂದು ನೋಡಿ ಸಾತ್ವಿಕ್ ಅಂದ್ರೆ ನಾವು ಹೋಗಿ ಎಂಟ್ರಿ ಕೊಟ್ಟ ಕೂಡಲೇ ಕಲಾಸ್ ಮೇಡಮ್ ಓಡೋಡಿ ಬಂದ್ಬಿಟ್ರು. ಲೇಟೆಸ್ಟ್ ಆಗಿ ಬಂದ್ರು, ಲೇಟೆಸ್ಟ್ ಆಗಿ ಬಂದ್ಬಿಟ್ಟಲ್ಲ ಕೃಷ್ಣ. ಬಂದಿರೋ ಜನ ಎಲ್ಲ ಇಲ್ಲಿದ್ದಾನೆ ನೋಡು, ಒರಿಜಿನಲ್ ಕೃಷ್ಣ ಇಲ್ಲಿದ್ದಾನೆ. ಅವಾಗ ಹೆಜ್ಜಿದ್ಲಲ್ಲ, ಇಷ್ಟೊತ್ತು ನೋಡಿದ ಕೃಷ್ಣ ಅಲ್ಲಪ್ಪ ನಿನ್ನ ಮಗ ಇದೆ ನೋಡು ಕೃಷ್ಣ, ಇವನು ನೋಡು ಒರಿಜಿನಲ್ ಕೃಷ್ಣ. ಈ ತರ ಆರ ಮಾಡಿದ್ವಿ. ಇದೆಲ್ಲ ಕಾಸ್ಟ್ಯೂಮ್ ಏನಾಯ್ತು ಅಂತಂದ್ರೆ ಸೇಮ್ ಡ್ರೆಸ್ಗೆ ಇದು ಕಲರ್ ಮ್ಯಾಚ್ ಆಗ್ತಿರ್ಲಿಲ್ಲ, ಎದ್ದು ಬರ್ತಾ ಇರ್ಲಿಲ್ಲ. ಅದಕ್ಕೋಸ್ಕರ ಇದನ್ನ ಮಾಡ್ಕೊಂಡ್ವಿ. ಹೆಂಗಿತ್ತು ಅಂತ ಕಂಪ್ಲೀಟ್ ವಿಡಿಯೋ ನೋಡಿದ ನಂತರ ತಿಳಿಸಿ ನನ್ನ ಮಗನಿಗೆ ಹೇಗೆಲ್ಲ ಮಾಡಿದ್ದೆ ಅಂತ ಹೇಳ್ಬಿಟ್ಟು. ಸೊ ಆಲ್ಮೋಸ್ಟ್ ಎಲ್ಲ ಪೇರೆಂಟ್ಸ್ ಮಾಡ್ತಿರ್ತಾರೆ, ಬಟ್ ನಮಗೆ ಆ ಖುಷಿ ಏನಿತ್ತಲ್ಲ ಅದನ್ನು ಶೇರ್ ಮಾಡ್ಕೊಳ್ಬೇಕು ಅಂತ ಅನಿಸ್ತು. ಅದಕ್ಕೋಸ್ಕರ ಶೇರ್ ಮಾಡ್ಕೊಂಡಿದ್ದೀನಿ. ಯಾರಿಗಾದರೂ ನಿಮ್ಮದು ಇತ್ತು ಅಂತಂದರೆ ಈ ಥರ ನೀವು ಪ್ರಿಪ್ರೇಷನ್ ಮಾಡ್ಕೋಬೋದು. ಮನೆಯಲ್ಲೇ ಇದ್ದಿರೋವಂಥದ್ದನ್ನು ಈಗ ಬಳಸ್ಕೊಂಡು ಆರಾಮಾಗಿ ಮಾಡ್ಕೋಬೋದು. ಕಾಸ್ಟ್ಯೂಮ್ ರೆಡಿಮೇಡ್ ಸಿಗುತ್ತೆ, 5 ಮಿನಿಟ್ಸಲ್ಲಿ ರೆಡಿ ಮಾಡಿ ಕಳಿಸ್ಬೋದು ಮಕ್ಕಳನ್ನ. ಬಟ್ ಈ ಥರ ಮಾಡಿದ್ರಲ್ಲಿ ಖುಷಿ ಜಾಸ್ತಿ ಸಿಗುತ್ತೆ ಅಲ್ವೇನ್ರಿ? ಅದೇನಂತಾರಲ್ಲ, ನಾವು ಬೆಳೆದಿರೋದನ್ನ ತಿಂದರೆ ಖುಷಿ ಅಂತ ಕೊಂಡ್ಕೊಂಡಿದ್ದು ತಿಂದಿದ್ದು ಹೊಟ್ಟೆ ತುಂಬಲ್ಲ, ಬೆಳೆದಕ್ಕೆ ತಿಂದ್ರೆ ಹೊಟ್ಟೆ ತುಂಬುತ್ತೆ ಅಂತಾರಲ್ಲ. ಸಣ್ಣ ಹಾರ ಈ ಥರದ್ದೆಲ್ಲ ಜಾಸ್ತಿಯಾಗಿ ಅವೆಲ್ಲ ಯೂಸ್ ಮಾಡ್ಕೊಂಡ್ರು ಕೂಡ ಕಂಫರ್ಟ್ ಅನಿಸ್ಲಿಲ್ಲ, ಸರಿ ಅನಿಸ್ಲಿಲ್ಲ. ಹೋಗ್ಲಿ, ಒಟ್ಟಿನಲ್ಲಿ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಕಂಪ್ಲೀಟ್ ಆಗಿ ಚೆನ್ನಾಗೈತಲ್ರಿ? ನಿಮ್ಗೆ ಏನು ಅನಿಸ್ತು? ಪಾಪ ನಮ್ಮ ಮನೇಲಿ ಇವತ್ತು ಫುಲ್ಲು ಬಿಸಿ ಅಂತಲ್ಲ, ಅವ್ರಿಗೆ ಫುಲ್ಲು ತಲೆನಲ್ಲಿ ಟೆನ್ಷನ್ ತುಂಬೋಗಿತ್ತು. ಅಂಥ ಟೈಮಲ್ಲಿ ಅವರು ಸಪೋರ್ಟಿವ್ ಆಗಿ ನನಗೆ ಎಲ್ಲದೂ ಕೂಡ ರೆಡಿ ಮಾಡಿ ಕೊಟ್ಟರು. ಸ್ವಲ್ಪನೇ ಎಷ್ಟೋ ಹೆಲ್ಪ್ ಆಯಿತು. ಅವರು ಬೆನ್ನೆಲುಬಾಗಿದ್ದರೆ ನಾನು ಏನಾದರೂ ಮಾಡ್ತೀನಿ, ಅವ್ರು ಬಿಟ್ಟೋದ್ರೆ ಅಂದರೆ ನಾನು ಟೋಟಲಿ ಝೀರೋ ಆಗ್ಬಿಡ್ತೀನಿ ನನಗೆ. ಸೊ ಹಾಗಾಗಿ ಅವರು ಎಷ್ಟೇ ಟೆನ್ಷನ್ ಇಟ್ಕೊಂಡು ನನಗೆ ಈ ಥರ ಸಪೋರ್ಟ್ ಕೊಡ್ತಾ ಇರ್ತಾರೆ. ಅದೇ ಒಂದು ಖುಷಿ ನನಗೆ, ಅದೇ ಸಕ್ಸಸ್ ಆಯಿತು ಇವತ್ತು ಅಷ್ಟೇ. ಥ್ಯಾಂಕ್ ಯು. ಸೊ ಇವತ್ತಿನ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಮತ್ತು ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ, ಮತ್ತೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಬಾಯ್.